ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಸೊ ಫ್ರೆಂಡ್ಸ್, ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಸಿಂಹ ರಾಶಿಯವರ ಬರುವಂಥ ದಿನಗಳು ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಯೂನಿವರ್ಸ್ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಯೂನಿವರ್ಸ್ ಮೆಸೇಜ್ ಏನ್ ಬರ್ತಾ ಇದೆ ಈ ಒಂದು ವಾರದಲ್ಲಿ, ಜುಲೈ ಫಸ್ಟ್ ವೀಕಲ್ಲಿ ಅವ್ರಿಗೆ ಏನು ಯೂನಿವರ್ಸ್ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಇದುವರೆಗೂ ನೀವು ನನಗೆ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರಬೇಕು ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೇಯ್ಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಇದೆ. ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಬರ್ತಾ ಇದೆ, ರಿಲೇಟೆಡ್ ನಿಮ್ಮ ಕರಿಯರ್, ಜಾಬ್ ಅಥವಾ ರಿಲೇಶನ್ಶಿಪ್ ಏನು ಪ್ರಾಬ್ಲಮ್ ಬರ್ತಾ ಇದೆ, ಖಂಡಿತ ಒಂದ್ಸಾರಿ ಕನ್ಸಲ್ಟ್ ಮಾಡಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತೆ ನನಗೆ ಫೇಸ್ಬುಕ್ ಮತ್ತು ಇನ್ಸ್ಟಾ ಐ ಡಿಗೆ ನೀವು ಕನೆಕ್ಟ್ ಆದರೆ ಡೈಲಿ ಬೇಸ್ ರೀಡಿಂಗ್ ಇರುತ್ತೆ. ಅಲ್ಲಿನೂ ಕೂಡ ನೀವು ಕನೆಕ್ಟ್ ಮಾಡ್ಬೋದು ಅಂತ, ಎನರ್ಜಿಯನ್ನು ಕನೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ರೀಡಿಂಗ್ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಫಸ್ಟ್ ನಾವು ನೋಡುವಂಥದ್ದು ಈ ಬರುವಂಥ ವಾರದಲ್ಲಿ ಏನು ಬರ್ತಾ ಇದೆ ಸಿಂಹರಾಶಿಯವರಿಗೆ ಯೂನಿವರ್ಸ್ ಇಂದ ಏನು ಗೈಡೆನ್ಸ್ ಬರ್ತಾ ಇದೆ. ಓಕೆ, ಲಕ್ ಈಸ್ ಯುವರ್ ಸೈಡ್. ಓಕೆ, ತುಂಬ ಎನರ್ಜಿಯನ್ನು ಕ್ಲೈಮ್ ಮಾಡೋದನ್ನು ಮರಿಬೇಡಿ. ಓಕೆ, ಏನು ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ನ್ಯೂ ಮೂನ್ ಇನ್ ಸಜಿಟೇರಿಯಸ್, ಧನುರಾಶಿಯಲ್ಲಿ ಬರ್ತಾ ಇರುವಂತ ಒಂದು ಅಮಾವಾಸ್ಯೆ ಏನಿದೆ, ಸೊ ಅದ್ರ ಬಗ್ಗೆ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಅಂದ್ರೆ ಸಿಂಹರಾಶಿಯವರಿಗೆ ಈ ಒಂದು ಮೆಸೇಜಸ್ ಅನ್ನ ನೋಡೋಣ. ಅಂದ್ರೆ ಲಕ್ ಈಸ್ ಯುವರ್ ಸೈಡ್ ಅಂತ ಬರ್ತಾ ಇದೆ ನೋಡಿ. ನೀವೇನು ಇವಾಗ ತುಂಬಾ ದಿನಗಳಿಂದ ನಿಮ್ದೇನು ಯಾವುದೋ ಒಂದು ವರ್ಕ್ ನಿಂತಿತ್ತು, ಅಥವಾ ಜಾಬ್ ಅಲ್ಲಿ ಸ್ಟಕ್ ಆಗಿದ್ರಿ, ಕರಿಯರ್ ಲೈಫ್ ಅಲ್ಲಿ ನೀವು ಸ್ಟಕ್ ಆಗಿದ್ರಿ, ಬಿಸ್ನೆಸ್ ಅಲ್ಲಿ ನಿಮ್ಗೆ ಏರಿಳಿತ ಆಗ್ತಾ ಇತ್ತು, ಎಕ್ಸಾಮ್ ಕೊಟ್ಟು ಬಂದಿದ್ದೀರಾ, ಅಥವಾ ಎಕ್ಸಾಮ್ಸ್ ಇದಕ್ಕಿಂತ ಮುಂಚೆ ನಿಮಗೆ ಚೆನ್ನಾಗಿ ಆಗ್ತಾ ಇದ್ದಿಲ್ಲ, ರಿಲೇಶನ್ಶಿಪ್ ವೈಸ್ ಏನೋ ತೊಂದರೆಗಳು ನಡೀತಾ ಇತ್ತು, ಹೆಲ್ತ್ ಆಸ್ಪೆಕ್ಟ್ ಇಂದ ಏನೋ ಪ್ರಾಬ್ಲಮ್ ನಡೀತಾ ಇತ್ತು. ಬಟ್ ಇವಾಗ ಏನಾಗ್ಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಲಕ್ ನಿಮ್ ಸೈಡ್ ಅಲ್ಲಿ ಬರ್ತಾ ಇದೆ. ಸೊ ಅದನ್ನ ನಗ್ತಾ ನಗ್ತಾ ನೀವು ಏನ್ ಮಾಡ್ಬೇಕು, ಸ್ವೀಕಾರ ಮಾಡೋ ಅಂತ ಸ್ಟೇಜಿಗೆ ನೀವು ಬರಬೇಕು ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂತದ್ದು. ನೆಕ್ಸ್ಟ್ ಅಮಾವಾಸ್ಯೆ ನಂತರ ನಿಮ್ಗೆ ಆಕ್ಚುಲಿ ಇದ್ರದ್ದೊಂದು ಏನು ಇದೆ, ಪ್ರಭಾವ ಇದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಮತ್ತೆ ನೀವು ಯಾವ ರೀತಿ ಅಂತಂದ್ರೆ ಇದು ಒಂದು ಲಕ್ ಸೈಡ್, ಲಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಏನೇ ಬಂದ್ರು ನೀವು ತಗೊಳ್ಳೋದಕ್ಕೆ ರೆಡಿ ಆಗಿರ್ತೀರಾ. ಚಾಲೆಂಜಸ್ ಲೈಫಲ್ಲಿ ಏನೇ ಬಂದ್ರು ಕೂಡ ಅದನ್ನ ತಗೊಳ್ಳೋಂತ ಮನಸ್ಥಿತಿ ನಿಮ್ಗೆ ಬಂದಿದೆ. ಹಾಗಾಗಿ ನೀವು ಸ್ವಲ್ಪ ಇದರಲ್ಲಿ ಅವೇರ್ನೆಸ್ ಅಂತ ಇಟ್ಕೊಳ್ಳಿ. ಆಗ್ತಾ ಇದೆ, ಎಲ್ಲಾನು ಸರಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಅವೇರ್ನೆಸ್ ಇಟ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಸ್ವಲ್ಪ ಶ್ರಮಜೀವಿ ಆಗಬೇಕು ಅಂತ ಹೇಳಿ ಹೇಳ್ತಾ ಇರೋದು. ನೀವು ಏನು ಹಾರ್ಡ್ ವರ್ಕ್ ಮಾಡ್ತೀರಾ ಅದಕ್ಕೂ ನಿಮ್ಗೆ ಏನಾಗುತ್ತೆ, ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ನಿಮ್ಗೆ ಏನು ಅದೇ ಹೇಳಿದ್ನಲ್ವಾ, ನಿಮ್ಗೆ ಏನು ಜಾಬ್ ಕರಿಯರ್ ಬಗ್ಗೆ ಏನು ನೀವು ವಿಚಾರ ಮಾಡ್ತಾ ಇದ್ರಿ, ಇವಾಗ ಅದಕ್ಕೆ ನಿಮಗೆ ಒಂದು ರಿಸಲ್ಟ್ ಬರ್ಲಿಕ್ಕೆ ಹೋಗ್ತಾ ಇದೆ. ನಿಮ್ಮ ದೃಷ್ಟಿಕೋನ ಏನಿದೆ ಅದನ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಯಾವಾಗ್ಲೂ. ಮತ್ತೆ ಬ್ರಾಡ್ ಮೈಂಡೆಡ್ ಆಗಿ ಇಟ್ಕೊಳ್ಳಿ. ಬ್ರಾಡ್ ಮೈಂಡೆಡ್, ಓಕೆ ನಾನು ಮಾಡ್ತೀನಿ ಅನ್ನೋ ಅಂಥದ್ದನ್ನ ಇಟ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ನೀವೇನಾದ್ರೂ ಅನ್ಕೊಳ್ತಾ ಇದ್ದೀರಾ, ನಾನೇನಾದ್ರೂ ಕೋರ್ಸ್ ಮಾಡ್ಕೋಬೇಕು, ನಿಮ್ಗೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ಇದು ಒಂದು ಒಳ್ಳೆ ಸಮಯ, ನೀವು ಇದನ್ನ ಮಾಡ್ಕೋಬಹುದು. ಮತ್ತೆ ಯಾವುದೇ ಕಾರಣಕ್ಕೂ ಸಂಕೋಚ ಇಟ್ಕೋಬಾರ್ದು, ಹೆಸಿಟೇಷನ್ ಇಟ್ಕೋಬಾರ್ದು. ಸ್ವಲ್ಪ ಸ್ಮೈಲಿ ಫೇಸ್ ಇಟ್ಕೊಳ್ಳಿ. ಓಕೆ, ಏನಾಗುತ್ತೆ, ಸ್ಮೈಲಿ ಫೇಸ್ ಇಲ್ಲ ಅಂತಂದ್ರೆ ನೀವು ಯಾವುದೋ ಒಂದು ಥಾಟ್ ಅಲ್ಲಿ ಇರ್ತೀರಾ, ಅದು ಥಾಟ್ ನಿಮ್ಮ ಮುಖದ ಮೇಲೆ ತುಂಬಾ ಎದ್ದು ಕಾಣುತ್ತೆ. ಹಾಗಾಗಿ ಸ್ಮೈಲಿ ಫೇಸ್ ಇಟ್ಕೊಳ್ಳಿ. ಇನ್ನೂ ಇಂಪಾರ್ಟೆಂಟ್ ಏನಿದೆ ಅಂತಂದ್ರೆ ಕೃತಜ್ಞತಾ ಭಾವನೆ ಇಟ್ಕೋಬೇಕು. ಯೂನಿವರ್ಸಿಗೆ ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸುವಂತ ಭಾವನೆ ಇಟ್ಕೋಬೇಕು. ಎಷ್ಟೋ ಸಾರಿ ನಾನು ಇದನ್ನ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ ನೋಡಿ. ಇವತ್ತು ನಾವೇನಿದ್ದೀವಿ ಅದು ಯೂನಿವರ್ಸ್ ಇಂದ, ಹೌದಾ? ಸೊ ಯಾರು ಯಾವ ರೀತಿ ವಿಚಾರ ಮಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ನಾನು ಹೇಳೋದೇನಂತಂದ್ರೆ, ಯೂನಿವರ್ಸ್ ಒಂದು ಇಷ್ಟು ಪವರ್ಫುಲ್ ಆಗಿರುವಂತ ಒಂದು ಪವರ್ ಇದೆ ಅದರಲ್ಲಿ ಅಂತಂದ್ರೆ, ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಅದು ನಿಮ್ಗೆ ಕೊಡುತ್ತೆ.
ಇಲ್ಲಿ ಇನ್ನೂ ಒಂದು ಏನು ಅಂತಂದ್ರೆ, ನೀವ್ ಏನ್ ಹೇಳ್ತಾ ಇದ್ದೀರಾ ಅದು ನಿಮ್ಗೆ ವಾಪಸ್ ಕೊಡುತ್ತೆ. ನೀವ್ ಅದಕ್ಕೆ ಗ್ರಾಟಿಟ್ಯೂಡ್ ಅನ್ನ ಕೊಡ್ತಾ ಇದ್ದೀರಾ, ನೀವು ಆಗ್ತಾ ಇರೋದಕ್ಕೆ ಗ್ರಾಟಿಟ್ಯೂಡ್ ಅನ್ನ ಕೊಡ್ತಾ ಇದ್ದೀರಾ, ಅಫ್ಕೋರ್ಸ್ ಅದು ಪಾಸಿಟಿವ್ ಆಗಿನೇ ನಿಮ್ಗೆ ರಿಟರ್ನ್ ಬರುತ್ತೆ. ನೀವು ಕೊರಗ್ತಾ ಇದ್ದೀರಾ, ನನ್ನ ಹತ್ರ ಏನಿದೆ ಅದು ಎಂಟೈರ್ ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಅನ್ನ ಚೇಂಜ್ ಮಾಡ್ಕೋಬೇಕು. ಗ್ರಾಟಿಟ್ಯೂಡ್ ಇಟ್ಕೋಬೇಕು. ಓಕೆ, ನನ್ಗೆ ಇಷ್ಟೆಲ್ಲ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಅನ್ನ ಹೇಳಿ. ಎಷ್ಟೋ ಜನರ ಕಡೆ ಏನೋ ಮಾಡ್ಬೇಕಂತಿರ್ತಾರೆ, ಅವ್ರಿಗೆ ಎಲ್ಲ ವ್ಯವಸ್ಥಿತವಾಗಿರುವಂತ ಒಂದು ವ್ಯವಸ್ಥೆ ಇರೋದಿಲ್ಲ. ಓಕೆ, ಅಂಥದ್ರಲ್ಲಿ ನಿಮ್ಗೆ ಎಲ್ಲಾನು ಇದೆ, ಇದ್ದಾಗ ಎಲ್ಲೋ ಯಾವುದೋ ಒಂದು ಮ್ಯಾಟರ್ ಅಲ್ಲಿ ನಿಮ್ಗೆ ಏನೋ ಫೇಲ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕಾಗಿ ಯಾಕೆ ಕೊರಗಬೇಕು? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಏನು ಅಂತಂದ್ರೆ, ಗ್ರಾಟಿಟ್ಯೂಡ್ ಇಟ್ಕೊಳ್ಳಿ, ಗ್ರಾಟಿಟ್ಯೂಡ್ ಸಲ್ಲಿಸಿ ಯೂನಿವರ್ಸ್ಗೆ. ಯೂನಿವರ್ಸ್ ನಿಮ್ಮ ಮಾತು ಕೇಳುತ್ತೆ. ನಿಮ್ಮ ಬಗ್ಗೆ ನೀವು ಡೌಟ್ ಅನ್ನ ಇಟ್ಕೊಳ್ಳಿಕ್ ಹೋಗ್ಬೇಡಿ. ಒಂದು ಸಿಂಗಲ್ ಥಾಟ್ ನಿಮ್ ಬಗ್ಗೆ ನೆಗೆಟಿವ್ ಬೇಡ. ನೀವೇನ್ ಮಾಡ್ತಾ ಇದ್ದೀರಾ, ಓಕೆ ಮಾಡಿ, ಫುಲ್ ಆನ್ 100% ಕೊಡಿ. ಯಾವ ಕೆಲಸ ಮಾಡ್ತಾ ಇದ್ದೀರಾ 100% ಕೊಡಿ, ಮಾಡ್ತಾ ಹೋಗಿ, ಸಕ್ಸಸ್ ನಿಮ್ದಾಗತ್ತೆ ಅನ್ನೋ ಅಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಈ ಒಂದು ಗೈಡೆನ್ಸ್ ಅನ್ನ ಕೊಡ್ತಾ ಇರೋವಂಥದ್ದು. ಹಾಗಿದ್ರೆ ಇವಾಗ ನಾವು ನೋಡೋಣ ಏನ್ ಬರ್ತಾ ಇದೆ ಇನ್ನು ನಿಮ್ಮ ಹೆಲ್ತ್, ಕರಿಯರ್ ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಎನರ್ಜಿಯನ್ನ ಕ್ಲೇಮ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ತುಂಬಾ ಇಂಪಾರ್ಟೆಂಟ್ ಮೆಸೇಜಸ್ ಬರ್ತಾ ಇದೆ, ಹಾಗಾಗಿ ಎನರ್ಜಿಯನ್ನ ಕ್ಲೇಮ್ ಮಾಡಿ. ಫಸ್ಟ್ ನೋಡೋಣ ಏನ್ ಬರುತ್ತೆ, ಯೂನಿವರ್ಸ್ ನಿಮ್ಗೆ ಏನ್ ಹೇಳಿಕ್ ಹೋಗ್ತಾ ಇದೆ ಅಂತ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಲೈಫಲ್ಲಿ ಏನೇ ಪ್ರಾಬ್ಲಮ್ ಬರ್ತಾ ಇದೆ, ಏನೇ ನೋಡಿ, ಎಲ್ರಿಗೂ ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಓಕೆ, ಸೊ ಹಾಗಾಗಿ ಒಂದ್ಸಾರಿ ಕನ್ಸಲ್ಟ್ ಮಾಡಿ, ಖಂಡಿತ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೆ ಸೊಲ್ಯೂಷನ್ ಕೂಡ ಇದ್ದೇ ಇರುತ್ತೆ. ತಿಳ್ಕೊಳ್ಳಿ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಫಸ್ಟ್ ಆಫ್ ಆಲ್ ನಾನು ನೋಡ್ತಾ ಇರುವಂತದ್ದು, ತುಂಬಾ ಸಿಟ್ಟಲ್ಲಿದ್ದೀರಾ, ತುಂಬಾ ಸಿಟ್ಟು ಬರ್ತಾ ಇದೆ ನಿಮ್ಗೆ, ಸಿಟ್ಟನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜ್ವಾಲಾಮುಖಿ ತರ ಸಿಟ್ಟಲ್ಲಿದ್ದೀರಾ. ಪೊಟೆನ್ಷಿಯಲ್ ತುಂಬಾ ಇದೆ, ಬಟ್ ಅದಕ್ಕೆ ಏನು ಸಿಟ್ಟು ತುಂಬಾ ಬರ್ತಾ ಇದೆ. ಬಿಪಿಯಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆಗುವಂಥದ್ದು, ಮೇ ಬಿ ಇದನ್ನ ನೋಡಿ ರೆಸೊನೇಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಕೆಲವೊಂದ್ ಸಾರಿ ಸ್ಟ್ರೋಕ್ ಬರುವಂತದ್ದು, ಹೀಟ್ ಸ್ಟ್ರೋಕ್ ಬರುವಂತದ್ದು, ಈ ರೀತಿ ಎಲ್ಲ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಇಷ್ಟೇ ಅಲ್ಲ, ಇನ್ನು ಹೇಳ್ಬೇಕು ಅಂತಂದ್ರೆ ಹೆಲ್ತ್ ಆಸ್ಪೆಕ್ಟ್ ಇಂದ ಯಾವುದೋ ಒಂದು ಪ್ರಾಬ್ಲಮ್ ಏನಂತಂದ್ರೆ, ಒಂದು ಅಡಿಕ್ಷನ್ ಅಲ್ಲಿ ಬಿದ್ದಿದ್ದೀರಾ ಅಂತ ಹೇಳಿ. ಅಡಿಕ್ಷನ್ ಅಂತಂದ್ರೆ ಬರೀ ಆಲ್ಕೋಹಾಲಿಕ್ ಇರ್ಬೋದು, ಡ್ರಿಂಕ್ಸ್ ಮಾಡೋದು, ಸಿಗರೇಟ್ ಈ ರೀತಿ ಅಂತ ಇರೋದಿಲ್ಲ. ಕೆಲವೊಂದಿಷ್ಟು ಅಡಿಕ್ಷನ್ಸ್ ಇರ್ತವೆ, ಅವನ್ನ ನಾವು ಇಲ್ಲಿ ಇದನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಅಡಿಕ್ಷನ್ಸ್ ಅಲ್ಲಿ ನೀವೇನೋ ಇನ್ವಾಲ್ವ್ಮೆಂಟ್ ಆಗಿದ್ದೀರಾ, ಅದರಿಂದ ನಿಮ್ಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಅಂಥದ್ದು. ನೀವು ಮನ್ಸು ಮಾಡಿದ್ರೆ ಹೊರಗೆ ಬರ್ಬೋದು, ನೀವು ಮನಸ್ಸಿಗೆ ತಗೊಳ್ತಾ ಇಲ್ಲ ಅದನ್ನ. ಹಾಗಾಗಿ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಕೆಲವೊಂದಿಷ್ಟು ನಿಮ್ಮ ಓನ್ ಡಿಸೈರ್ಸ್ ಏನಿದೆ ಅದರಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ನಿಮ್ಮ ಓನ್ ಡಿಸೈರ್ಸ್, ಅದ್ರ ಮೇಲೆ ಕಂಟ್ರೋಲ್ ಬರ್ತಾ ಇಲ್ಲ ನಿಮ್ಗೆ. ಅಂದ್ರೆ ನಿಮ್ಮ ಇಚ್ಛೆಗಳು, ನಿಮ್ಮ ಆಂತರಿಕ ಇಚ್ಛೆಗಳೇನಿರ್ತವೆ ಅದ್ರ ಮೇಲೆ ನಿಮ್ಗೆ ಕಂಟ್ರೋಲಿಂಗ್ ಬರ್ತಾ ಇಲ್ಲ. ಹಾಗಾಗಿ ನಿಮ್ಗೆ ಇಲ್ಲಿ ಅದು ಎಲ್ಲೋ ಒಂದ್ ಕಡೆ ಅದಕ್ಕೆ ತುಂಬಾ ಅಡಿಕ್ಟ್ ಆಗಿದ್ದೀರಾ ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ಅದರಿಂದ ಏನಾಗ್ತಾ ಇದೆ, ನೀವು ಮನಸ್ಸು ಮಾಡಿ ಹೊರಗೆ ಬರ್ಬೇಕು ಅಂತ ನೀವು ಅನ್ಕೊಂಡ್ರೆ ಖಂಡಿತ ಬರ್ತೀರಾ. ಬಟ್ ನೀವೇನ್ ಮಾಡ್ತಾ ಇದ್ದೀರಾ, ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ನಿಮ್ಗೆ ಅದು ಚೆನ್ನಾಗ್ ಅನಿಸ್ತಾ ಇದೆ, ಆಕ್ಚುಲಿ ನಿಮ್ಗೆ ಅದು ಚೆನ್ನಾಗ್ ಅನಿಸ್ತಾ ಇದೆ, ಬಟ್ ಪ್ರಾಬ್ಲಮ್ ಆಗುತ್ತೆ. ಇವಾಗ ನಿಮ್ಗೆ ಅದು ಎಷ್ಟು ಚೆನ್ನಾಗ್ ಅನ್ಸುತ್ತೆ, ಬಟ್ ಇನ್ ಫ್ಯೂಚರ್ ಅಲ್ಲಿ ಅದು ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಇವಾಗ ನೀವು ಅದರಿಂದ ಹೊರಗೆ ಬಂದ್ರೆ ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಬರುವಂತ ದಿನಗಳಲ್ಲಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಸ್ವಲ್ಪ ಡಿಸ್ಟ್ರಕ್ಟಿವ್ ಆಗಿರುವಂತದ್ದು ನಿಮ್ಮ ಬಿಹೇವಿಯರ್, ನೀವೇ ಸೆಲ್ಫ್ ಡಿಸ್ಟ್ರಕ್ಟಿವ್ ಆಗಿರುವಂತದ್ದು,
ನೋಡಿ ಟೈಮ್ ಟು ಟೈಮ್ ಮ್ಯಾನೇಜ್ ಮಾಡೋದಿಲ್ಲ. ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ಎಲ್ರಿಗೂ ಇರ್ಬೇಕಂತಲ್ಲ. ಆಕ್ಚುಲಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದೆ ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ಇಲ್ಲಿ ನಿಮ್ಗೆ ಗೊತ್ತಿರುತ್ತೆ, ನಾನು ತುಂಬಾ ಆಯಿಲಿ ಫುಡ್ ತಿಂದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಆದ್ರೆ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಶುಗರ್ ಇರುವಂತ ಕಂಟೆಂಟ್ ಅನ್ನ ಜಾಸ್ತಿ ತಿಂದ್ರೆ ನಿಮ್ಗೆ ಆಗ್ ಬರೋದಿಲ್ಲ ಅಂತ ಇರುತ್ತೆ. ಬಟ್ ನೀವು ಅದನ್ನ ಏನ್ ಮಾಡ್ತೀರಾ, ಇಂಟೆನ್ಷನಲಿ ನಿಮ್ಗೆ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಿಮ್ಮ ಕೆಲವೊಂದಿಷ್ಟು ಡಿಸೈರ್ಸ್ ಮೇಲೆ ನಿಮ್ಗೆ ಕಂಟ್ರೋಲಿಂಗ್ ಸಿಗ್ತಾ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಾ, ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಅದ್ರ ಕಡೆ, ಟುವರ್ಡ್ಸ್ ಅದ್ರ ಕಡೆ ಏನ್ ಮಾಡ್ತಾ ಇದ್ದೀರಾ, ಅಟ್ರಾಕ್ಟ್ ಆಗ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಓನ್ ಡಿಸೈರ್ಸ್ ಏನಾಗ್ತಾ ಇದೆ, ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ಇದರಲ್ಲಿ. ಮತ್ತೆ ಇನ್ ಫ್ಯೂಚರ್ ಅಲ್ಲಿ ಏನಾಗ್ಬಹುದು, ಇನ್ ಫ್ಯೂಚರ್ ಅಲ್ಲಿ ನೋಡಿ, ಇದರಿಂದ ನೀವೇನಾದ್ರೂ ಹೊರಗೆ ಬಂದಿದ್ದೇ ಆದ್ರೆ, ಇವಾಗ ಏನ್ ನೀವು ಕಂಟ್ರೋಲ್ ಮಾಡಿದ್ದೇ ಆದ್ರೆ, ಇವತ್ ಏನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅದ್ರ ಮೇಲೆ ನೀವೇನಾದ್ರೂ ಡೈಟಿಂಗ್ ಮಾಡೋದು ಅಥವಾ ಸೆಲ್ಫ್ ಕಂಟ್ರೋಲ್ ಮಾಡೋದು, ನೀವು ಡಿಸಿಷನ್ ತಗೊಂಡು ನೀವೇನಾದ್ರೂ ಮಾಡಿದ್ದೇ ಆಯ್ತು ಅಂತಂದ್ರೆ ಚೆನ್ನಾಗಿದೆ. ಬರುವಂತ ದಿನಗಳಲ್ಲಿ ಚೆನ್ನಾಗಿದೆ. ಹೆಲ್ತ್ ಆಸ್ಪೆಕ್ಟ್ ಇಂದ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಬಟ್ ನನಗನ್ಸುತ್ತೆ ನೀವು ಇದನ್ನ ಸೀರಿಯಸ್ ಆಗಿ ತಗೊಂಡು ಮಾಡ್ತೀರಾ ಅಂತಾನು ನನ್ಗೆ ಹಾಗಾಗಿ ನಿಮ್ಗೆ ಆಲ್ರೆಡಿ ಇಲ್ಲಿ ಚೆನ್ನಾಗಿರುವಂತ ಕಾರ್ಡೇ ಬಂದಿದೆ. ಓಕೆ, ಅಂದ್ರೆ ನೀವು ರಿಕವರಿ ಮಾಡ್ಕೋತೀರಾ, ಸಕ್ಸಸ್ಫುಲ್ ಆಗಿ ನೀವು ರಿಕವರಿ ಮಾಡ್ಕೋತೀರಾ. ಅದರಿಂದ ಪಾಸಿಟಿವ್ ಔಟ್ಕಮ್ ಬರ್ಲಿಕ್ಕೆ ಹೋಗ್ತಾ ಇದೆ, ನಿಮ್ಗೆ ಹೀಲ್ ಆಗ್ತಾ ಇದ್ದೀರಾ, ನಿಮ್ಮನ್ನ ನೀವು ಹೀಲ್ ಮಾಡ್ಕೋತೀರಾ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಹಾಗಿದ್ರೆ ಏನ್ ಮಾಡ್ಬೇಕು, ಯೂನಿವರ್ಸ್ ನಿಮ್ಗೆ ಗೈಡೆನ್ಸ್ ಏನ್ ಕೊಡ್ತಾ ಇದೆ? ಮೇಜರ್ ಥಿಂಗ್ ಅಂತಂದ್ರೆ ನೋಡಿ, ನಿಮ್ಮ ಇಲ್ಲಿ ಸ್ವಲ್ಪ ಮೆಡಿಟೇಟ್ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳಿ. ಸ್ವಲ್ಪ ಡಿವೈನ್ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಓನ್ ಡಿಸೈರ್ಸೇ ನಮ್ಗೆ ಕೆಲವೊಂದ್ಸಾರಿ ಕಂಟ್ರೋಲ್ ಆಗ್ತಾ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇರೋ ಅಂತದನ್ನ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು. ಸ್ಟೆಬಿಲಿಟಿ ತಗೊಂಡ್ ಬರ್ಬೇಕು. ನಿಮ್ಮ ಒಂದು ಥಿಂಕಿಂಗ್ ಪ್ಯಾಟರ್ನ್ ಏನಿದೆ ಅದರಲ್ಲಿ ಒಂದು ಸ್ಟೆಬಿಲಿಟಿಯನ್ನ ತಗೊಂಡ್ ಬನ್ನಿ. ಮತ್ತೆ ಬ್ಯಾಲೆನ್ಸ್ ಅನ್ನ ತಗೊಂಡ್ ಬರ್ಬೇಕು ನಿಮ್ಮ ಲೈಫಲ್ಲಿ. ಒಂದು ಹಾರ್ಮನಿಯನ್ನ ತಗೊಂಡ್ ಬರ್ಬೇಕು, ಬ್ಯಾಲೆನ್ಸ್ ಅನ್ನ ತಗೊಂಡ್ ಬರ್ಬೇಕು. ನಿಮ್ಗೆ ಆ ಒಂದು ರಿಸಲ್ಟ್ ಬರ್ಬೇಕು, ನಿಮ್ಮ ಹೆಲ್ತ್ ಅಲ್ಲಿ ತುಂಬಾ ರಿಕವರಿ ಮಾಡ್ಕೋಬೇಕು, ತುಂಬಾ ಬೇಗ ರಿಕವರಿ ಮಾಡ್ಕೋಬೇಕು ಅಂತಂದ್ರೆ ಆ ರೀತಿ ನೀವು ಮಾಡ್ಬೇಕು. ಸ್ವಲ್ಪ ನರಿಶಿಂಗ್ ಆಗಿರಿ, ಹೊರಗಡೆ ಅಡ್ಡಾಡೋದು, ಗ್ರಾಸ್ ಮೇಲೆ ಅಡ್ಡಾಡೋದು, ಎನ್ವೈರನ್ಮೆಂಟ್ ಜೊತೆಗೆ ಕನೆಕ್ಷನ್ ಮಾಡ್ಕೊಳ್ಳೋದು. ಸ್ವಲ್ಪ ನಿಮ್ಗೆ ಚೆನ್ನಾಗ್ ಅನ್ಸುತ್ತಾ, ಎಲ್ಲಾದ್ರೂ ನೀರಿರುತ್ತೆ, ಆ ನೀರಿರುವಂತ ಪ್ಲೇಸ್ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಪೀಸ್ಫುಲ್ ಆಗಿ ಆ ಒಂದು ಸೌಂಡ್ ಅನ್ನ ಕೇಳಿ. ಸೌಂಡ್ ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಬ್ಸರ್ವ್ ಮಾಡಿರ್ಬೋದು ನೀವು, ಧ್ಯಾನ ಅಂತಂದ್ರೆ ಧ್ಯಾನ ಕುಂತ್ ಎಲ್ಲೋ ಒಂದ್ ಕಡೆ ಕುಂತ್ ಮಾಡ್ಲೇಬೇಕು ಅಂತ ಇರೋದಿಲ್ಲ. ನೀವು ಓಪನ್ ಐಸ್ ಇಂದಾನು ಧ್ಯಾನ ಮಾಡಬಹುದು. ಅದು ಯಾವ ರೀತಿ, ಕನೆಕ್ಟ್ ಆಗೋದು, ಯೂನಿವರ್ಸ್ಗೆ ನಮ್ಮನ್ನ ನಾವು ಕನೆಕ್ಟ್ ಮಾಡ್ಕೊಳ್ಳೋದು. ಅದೇನಾದ್ರೂ ನೀವು ಮಾಡಿದ್ರೆ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಕ್ರೌನ್ ಐ ಚಕ್ರ ಓಪನ್ ಆಗುತ್ತೆ, ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗುತ್ತೆ, ನಿಂತಿರುವಂತ ಅಪರ್ಚುನಿಟೀಸ್ ನಿಮ್ಮ ಹತ್ರ ಬರುತ್ತೆ, ನೀವು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತೀರಾ, ಒಂದು ಬ್ಲೆಸಿಂಗ್ಸ್ ಕೂಡ ಬರುತ್ತೆ ನಿಮ್ಗೆ. ಓಕೆ, ಅದಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಏನ್ ಹೇಳ್ತಾ ಇದೆ ಯೂನಿವರ್ಸ್ ಅಂತಂದ್ರೆ, ಆ ಒಂದು ಹಾರ್ಮನಿ, ಸ್ಟೆಬಿಲಿಟಿ, ಮತ್ತೆ ನೀವು ಏನು ಅಂತ ಆಕ್ಚುಲಿ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೇಚರ್ಗೆ ಕನೆಕ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎಲ್ಲೋ ತುಂಬಾ ಜನಗಳ ಇರೋಂತ ಮಧ್ಯದಲ್ಲಿ ನೀವೇನಾದ್ರೂ ಹೋದ್ರಿ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನೀವೇನು ಅಂತ ತಿಳ್ಕೊಬೇಕಂತಂದ್ರೆ ನೀವು ಒಬ್ರೇ ಇರ್ಬೇಕು, ನಿಮ್ಮನ್ನ ನೀವು ಅರ್ಥ ಮಾಡ್ಕೋಬೇಕು. ಇನ್ನು ನಿಮ್ಮ ಕರಿಯರ್ ಲೈಫ್ ಅನ್ನ ನೋಡ್ತಾ ಇದ್ರೆ, ಒಂದು ಏನು ನೀವು ಇನಿಷಿಯೇಟಿವ್ ತಗೊಳ್ಳಿಕ್ ಹೋಗ್ತಾ ಇದ್ದೀರಾ ಅಂತ ಹೇಳಿ, ಇನಿಷಿಯೇಟಿವ್ ತಗೊಂಡಿದ್ದೀರಾ ಆಕ್ಚುಲಿ ನೀವು ನಿಮ್ಮ ಕರಿಯರ್ ಬಗ್ಗೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಏನೋ ಸಮಥಿಂಗ್ ಏನೋ ಮಾಡ್ಬೇಕು ಅಂತ ಹೇಳಿ ಇನಿಷಿಯೇಟಿವ್ ಸಕ್ಸಸ್ಫುಲ್ ಆಗಿ ಕೂಡ ಅದು ಆಗ್ತಾ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ನೀವೇನು ಇನಿಷಿಯೇಟಿವ್ ತಗೊಳ್ತಾ ಇದ್ದೀರಾ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗ್ತಾ ಇದೆ. ಒಂದು ಒಳ್ಳೆ ಡಿಸಿಷನ್ ಅನ್ನ ತಗೊಂಡಿದ್ದೀರಾ ನಿಮ್ಮ ಕರಿಯರ್ ಲೈಫ್ ಬಗ್ಗೆ. ನೀವು ಒಂದು ಒಳ್ಳೆ ಡಿಸಿಷನ್ ಅನ್ನ ಏನ್ ತಗೊಂಡಿದ್ದೀರಾ, ಏನಾದ್ರೂ ಲೀಗಲ್ ಮ್ಯಾಟರ್ ಇತ್ತು ಅದರಿಂದ ನೀವು ಹೊರಗಡೆ ಬಂದಿದ್ದೀರಾ ಸಕ್ಸಸ್ಫುಲ್ ಆಗಿ ಅನ್ನೋವಂಥದ್ದು. ಸಮಥಿಂಗ್ ಏನೋ ಪೇಪರ್ ವರ್ಕ್ ಅಲ್ಲಿ ಎಲ್ಲೋ ಸಿಕ್ಕಾಕೊಂಡಿದ್ರಿ, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ, ಕೋರ್ಟ್ ಕೇಸಿಂದ ಹೊರಗಡೆ ಬರ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಎಲ್ಲೋ ಬಿಸ್ನೆಸ್ ಆಸ್ಪೆಕ್ಟ್ ಇಂದ ಅಥವಾ ಕರಿಯರ್ ಅಲ್ಲಿ ಏನೋ ಒಂದು ಒಳ್ಳೆ ಡಿಸಿಷನ್ ಅನ್ನ ಮಾಡಿದ್ದೀರಾ. ಹಾಗಾಗಿ ಇವಾಗ ನಿಮ್ಗೆ ಏನಾಗ್ತಾ ಇದೆ,
ಪ್ರೆಸೆಂಟ್ ಸಿಚುವೇಶನ್ ತುಂಬಾ ಚೆನ್ನಾಗಿ ನೀವು ನಿಮ್ಮ ಒಂದು ಬಿಸ್ನೆಸ್ ಅನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ತುಂಬಾ ತುಂಬಾ ಅಕ್ಯುರೇಟ್ ಆಗಿ ಯಾವುದು ಕೊರತೆ ಇರ್ಲಾರ್ದೇನೆ ಎಲ್ಲವನ್ನೂ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ತುಂಬಾ ಅಕ್ಯುರೇಟ್ ಆಗಿ. ಯಾವುದೇ ರೀತಿ ಅದರಲ್ಲಿ ಏನಂತಂದ್ರೆ ಸೆಕೆಂಡ್ ಆಪ್ಷನ್ ಇರಬಾರ್ದು. ಆ ರೀತಿಯಾಗಿ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ನನಗೆ ಕಾಣ್ತಾ ಇದೆ. ಒಂದು ಸ್ಯಾಟಿಸ್ಫೈ ಇರುವಂತ ಬಿಸ್ನೆಸ್ ಅಥವಾ ಜಾಬ್ ಅಲ್ಲಿ ನೀವು ಇದ್ದೀರಾ ಅಂತ ಹೇಳಿ. ಮತ್ತೆ ಏನಾದ್ರೂ ತಗೋಬೇಕು ಮಾಡ್ಬೇಕು ಅಂತ ಆಲ್ರೆಡಿ ಥಾಟ್ ಅನ್ನ ಇಟ್ಕೊಂಡಿದ್ದೀರಾ? ಏನಾದ್ರೂ ಒಂದು ಮನೆ, ಜಾಗ ಅಥವಾ ಒಂದು ವೆಹಿಕಲ್ ಪರ್ಚೇಸ್ ಮಾಡ್ಬೇಕು. ಈ ರೀತಿ ಏನು ಒಂದು ಥಾಟ್ ಅನ್ನ ಇಟ್ಕೊಂಡಿದ್ದೀರಾ? ಅದು ಒಂದು ಡ್ರೀಮ್ಸ್ ಕಮ್ ಟ್ರೂ ಅಂತ ಹೇಳ್ತಾರಲ್ವಾ, ಆ ರೀತಿ ಏನೋ ಒಂದು ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಸೊ ಇದೆಲ್ಲದ್ರ ನಡುವೆ ಸ್ವಲ್ಪ ಎಮೋಷನಲ್ ಆಗಿ ಕೂಡ ನೀವು ಇರ್ತೀರಾ. ಬಟ್ ಎನ್ವೈರನ್ಮೆಂಟ್ ಏನಿರುತ್ತೆ ಫುಲ್ ಆನ್ ಕರಿಯರ್ ಮೇಲೆ ಫೋಕಸ್ಡ್ ಆಗಿರುವಂತದ್ದು. ಬಟ್ ಎಮೋಷನಲಿ ನೀವು ಜನರಿಗೆ ಕನೆಕ್ಟ್ ಆಗ್ತೀರಾ. ಚೆನ್ನಾಗಿದೆ. ಇನ್ನೊಬ್ರಿಗೆ ಹೆಲ್ಪ್ ಮಾಡುವಂತ ಒಂದು ನೇಚರ್ ಅನ್ನ ಇಟ್ಕೊಂಡಿದ್ದೀರಾ. ಏನಾದ್ರೂ ಅವಶ್ಯಕತೆ ಬಿದ್ರೆ ಕೌನ್ಸಿಲಿಂಗ್ ಅನ್ನ ಮಾಡುವಂತದ್ದು ಇದೆ, ಹೀಲಿಂಗ್ ಅನ್ನ ಮಾಡುವಂತದ್ದು ಇದೆ. ಅಥವಾ ಈ ರೀತಿ ಎಲ್ಲ ನನ್ಗೆ ಅನಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಯಾರಾದ್ರೂ ನಿಮ್ಗೆ ಏನಾದ್ರೂ ಬಂದ್ ಕೇಳ್ತಾರೆ, ನಿಮ್ಗೆ ಸಜೆಷನ್ ಕೇಳ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ನೀವು ಅವ್ರಿಗೆ ಬಿಸ್ನೆಸ್ ರಿಲೇಟೆಡ್ ಕೆಲವೊಂದಿಷ್ಟು ಸಜೆಷನ್ ಅನ್ನ ಕೊಡ್ತೀರಾ. ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್. ನೀವು ಅವ್ರ ಕಡೆಯಿಂದ ಏನು ನೀವು ತಗೋಬೇಕು ಅಂತ ಇರೋದಿಲ್ಲ. ಹೆಲ್ಪಿಂಗ್ ನೇಚರ್ ತುಂಬಾ ಇರುತ್ತೆ ನಿಮ್ಗೆ. ಬರುವಂತ ದಿನಗಳಲ್ಲಿನೂ ಕೂಡ ನೋಡಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರುವಂತ ಲೈಫ್ ಅನ್ನ ನೀವು ಲೀಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅನ್ನೋಂಥದ್ದು. ಹೌದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ? ತುಂಬಾ ವರ್ಕ್ ಮಾಡಿದ್ದೀರಾ, ಹಾರ್ಡ್ ವರ್ಕ್ ಮಾಡಿದ್ದೀರಾ. ಈ ಒಂದು ಪೊಸಿಷನ್ ನಿಮ್ಗೆ ಬರ್ಬೇಕು ಅಂತಂದ್ರೆ ಒಂದು ಪ್ರೌಡ್ ಏನ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ನೀವು ನಿಮ್ಮಷ್ಟಕ್ಕೆ, ಅದು ಹಾಗೆ ಬರ್ತಾ ಇಲ್ಲ. ಆ ಫೀಲಿಂಗ್ ಹಾಗೆ ಬರ್ತಾ ಇಲ್ಲ. ಅದಕ್ಕೆ ಏನ್ ಮಾಡಿದ್ದೀರಾ? ತುಂಬಾ ಒಂದು ಎಫರ್ಟ್ ಹಾಕಿದ್ದೀರಾ. ಓಕೆ. ಮತ್ತೆ ನಿಮ್ಮ ಒಂದು ವಿಶ್ ಕೂಡ ಫುಲ್ಫಿಲ್ಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಬರುವಂತ ದಿನಗಳಲ್ಲಿ. ಯೂನಿವರ್ಸ್ ನಿಮ್ಗೆ ನಿಮ್ಮ ಒಂದು ವಿಶ್ ಕೂಡ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದೆ. ಒಂದು ಫಾರ್ಚೂನ್ ಇರ್ಬೋದು, ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರುವಂತದ್ದು ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಮುಂದೆ ಬರುವಂತ ದಿನಗಳಲ್ಲಿ ತುಂಬಾ ಚೆನ್ನಾಗಿದೆ. ಹಾಗಿದ್ರೆ ಯೂನಿವರ್ಸ್ ನಿಮ್ಗೆ ಏನ್ ಮೆಸೇಜ್ ಕೊಡ್ತಾ ಇದೆ? ಇಂಪಾರ್ಟೆಂಟ್ ಇದೆ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಡಿಸ್ಟ್ರಕ್ಟಿವ್ ಆಗ್ಲಿಕ್ಕೆ ಹೋಗ್ಬೇಡಿ. ಡಿಸ್ಟ್ರಾಕ್ಷನ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ಏನೇ ಚಾಲೆಂಜಸ್ ಬರ್ತಾ ಇದೆ ಅಂದ್ರೂ ಕೂಡ ನಿಮ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ ಇವಾಗ, ಅದನ್ನ ಫೇಸ್ ಮಾಡುವಂತದನ್ನ ನೀವು ಇಟ್ಕೊಳ್ಳಿ. ಓಕೆ. ಭಯ ಪಡುವಂತದ್ದು ಬೇಡ ಇಲ್ಲಿ ಹೇಳ್ಬೇಕಂತಂದ್ರೆ. ಸೊ ಏನೇ ಬಂದ್ರೂ ನಿಮ್ಮ ಗ್ರೋತ್ ಅಲ್ಲಿ ಏನಾದ್ರೂ ಸಮಥಿಂಗ್ ಏನಾದ್ರೂ ನಿಮ್ಗೆ ಅನಿಸ್ತಾ ಇದೆ ಅಂತಂದ್ರೆ, ಸೊ ಅದನ್ನ ಧೈರ್ಯವಾಗಿ ಫೇಸ್ ಮಾಡಿ. ಬಂದಿರುವಂತ ಆರೋಗ್ಯನ್ಸಿಯನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಆರೋಗ್ಯಂಟ್ ಆಗಿದ್ರೆ ಅದನ್ನ ಸ್ವಲ್ಪ ನೀವು ಕಡಿಮೆ ಮಾಡ್ಕೋಬೇಕು. ಮತ್ತೆ ಲೇಸಿನೆಸ್ ನ ಕಡಿಮೆ ಮಾಡ್ಕೋಬೇಕು. ತುಂಬಾ ಲೇಜಿ ಆಗೋದು ಇಲ್ಲ, ತುಂಬಾ ಆರೋಗ್ಯಂಟ್ ಆಗೋದು ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ನಿಮ್ಮ ರಿಲೇಶನ್ಶಿಪ್ ವೈಸ್ ನೋಡಿದಾಗ ಚೆನ್ನಾಗಿದೆ. ಯಾವುದೋ ಒಂದು ರಿಲೇಶನ್ಶಿಪ್ ನಿಮ್ಮ ಲೈಫಲ್ಲಿ ಯಾರಾದ್ರೂ ಎಂಟ್ರಿ ಕೊಟ್ಟಿರುವಂತದ್ದು ನನಗೆ ಗೊತ್ತಾಗ್ತಾ ಇದೆ. ಒಂದು ಹೊಸ ಶುರು ಆಗಿದೆ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳ್ಬೋದು. ಮತ್ತೆ ಪ್ರೆಸೆಂಟ್ ಸಿಚುವೇಶನ್ ತುಂಬಾ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ತುಂಬಾ ಪ್ರೌಡ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ರಿಲೇಶನ್ಶಿಪ್ ಮೇಲೆ. ಒಂದು ಕನೆಕ್ಷನ್, ಸ್ಟ್ರಾಂಗ್ ಆಗಿರುವಂತ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಜೊತೆಗೆ. ನಿಮ್ಮಲ್ಲಿ ಒಂದು ಪ್ರೈಡ್ ಇದೆ. ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ರಿಲೇಶನ್ಶಿಪ್ ಅಲ್ಲಿ. ಸ್ವಲ್ಪ ಟ್ರೆಡಿಷನಲಿಗೆ ತುಂಬಾ ಕನೆಕ್ಟೆಡ್ ಆಗಿರ್ತೀರಾ. ಸ್ವಲ್ಪ ನಿಮ್ಗೆ ಏನಂತಂದ್ರೆ ರಿಜಿಡ್ ಟೈಪ್ನು ಮೆಂಟಾಲಿಟಿ ಇರುತ್ತೆ. ನಿಮ್ದೇ ಆದಂತದ್ದು ಪ್ರಿನ್ಸಿಪಲ್ಸ್ ಅನ್ನ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಸ್ವಲ್ಪ ಡಾಮಿನೇಟಿಂಗ್ ಆಗಿರುವಂತದ್ದು, ಸ್ವಲ್ಪ ರಿಜಿಡ್ ಮೈಂಡ್ ಸೆಟ್ ಇರುವಂತದ್ದು, ಈ ರೀತಿ ಎಲ್ಲ ಇದೆ. ಸ್ವಲ್ಪ ನಿಮ್ ಪಾರ್ಟ್ನರ್ ಏನ್ ಹೇಳ್ತಾರೆ ಅದನ್ನು ಕೂಡ ಕೇಳಿ. ಬಾಂಡಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮ್ ಪಾರ್ಟ್ನರ್ ಜೊತೆಗೆ. ಬಾಂಡಿಂಗ್, ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ.
ಹೊಸ ವಿಚಾರ ಏನಾದರೂ ಮಾಡ್ತಾ ಇದ್ದೀರಾ ಪಾರ್ಟ್ನರ್ ರಿಲೇಟೆಡ್? ಅಂದ್ರೆ ಇವಾಗ ನೋಡಿ ಏನಾದರೂ ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅಥವಾ ಈ ಒಂದು ರಿಲೇಶನ್ಶಿಪ್ ಅನ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಹೇಳಿ ಮೈಂಡ್ಸೆಟ್ ಅನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಾ? ಒಂದು ಕ್ಲಾರಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬರುವಂತ ದಿನಗಳಲ್ಲಿ. ನೀವೇನ್ ಅನ್ಕೊಳ್ತಾ ಇದ್ದೀರಾ ರಿಲೇಶನ್ಶಿಪ್ ಬಗ್ಗೆ, ಅಲ್ಲಿ ಒಂದು ಕ್ಲಾರಿಟಿ ಬರ್ತಾ ಇದೆ, ಒಂದು ಪಾಸಿಟಿವ್ ಥಾಟ್ ನಿಮ್ಮಲ್ಲಿ ಬರ್ತಾ ಇದೆ, ಒಂದು ಹೊಸದೊಂದು ಬಿಗಿನಿಂಗ್ ಆಗ್ತಾ ಇದೆ. ಯಾವ ರೀತಿ? ಅದೇ ಹೇಳಿದ್ನಲ್ವಾ, ನೀವು ಏನಾದ್ರೂ ಈ ರಿಲೇಶನ್ಶಿಪ್ ಅನ್ನ ಗಟ್ಟಿಗೊಳಿಸ್ಬೇಕು ಅಂತ ನಿರ್ಧಾರ ತಗೊಳ್ಳುವಂತವ್ರು ಇದ್ದೀರಾ? ಹಾಗಿದ್ರೆ ಇನ್ನೂ ಏನು ಮಾಡಬಹುದು? ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ ನೋಡಿ ಏನಾಗುತ್ತೆ. ಕೆಲವೊಂದ್ ಸಾರಿ ನಾವು ನಮ್ಮ ಒಂದು ಸ್ವಲ್ಪ ಮೆಚುರಿಟಿ ಲೆವೆಲ್ ಅನ್ನ ತಗೊಂಡ್ ಬರ್ಬೇಕಾಗತ್ತೆ ನಮ್ಮ ಲೈಫ್ ಅಲ್ಲಿ. ಸ್ವಲ್ಪ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ನೆಸ್ ಅನ್ನ ತಗೊಂಡ್ ಬರ್ಬೇಕಾಗತ್ತೆ. ಆ ಒಂದು ಬಾಂಡಿಂಗ್, ಸ್ಟ್ರಾಂಗ್ ಆಗಿರುವಂತ ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ಅಫೆಕ್ಷನ್ ಅನ್ನ ತಗೊಂಡ್ ಬನ್ನಿ, ಲವ್ ಅನ್ನ ತಗೊಂಡ್ ಬನ್ನಿ, ಲಾಯಲ್ ಆಗಿರುವಂತ ಮನಸ್ಥಿತಿಯನ್ನ ಹೊಂದ್ಕೊಳ್ಳಿ. ನಿಮ್ದೇ ಆದಂತದ್ದು ಒಂದು ಓನ್ ಯೂನಿಕ್ ವೇ ಅನ್ನ ಹುಡುಕಿ ರಿಲೇಶನ್ಶಿಪ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ. ನಿಮ್ಮ ಪಾರ್ಟ್ನರ್ ತುಂಬಾ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ ಅಥವಾ ನೀವು ತುಂಬಾ ಕ್ಯಾಲ್ಕುಲೇಟಿವ್ ಆಗಿರ್ತೀರಾ, ಇಲ್ಲಂತಲ್ಲ. ಸ್ವಲ್ಪ ಡಾಮಿನೇಟಿಂಗ್ ಅನ್ನ ಕಡಿಮೆ ಮಾಡ್ಕೋಬೇಕು. ಡಾಮಿನೇಟಿಂಗ್ ಏನಿದೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಏನು ಯಾವಾಗ್ಲೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತೀರಾ, ಆ ಒಂದು ನೇಚರ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಯೂನಿವರ್ಸ್ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ಹೋಪ್ಸ್ ನಿಮ್ಗೆ ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ. ಕನೆಕ್ಟ್ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.